ಇವತ್ತಿನ ಇವತ್ತು SC/ST ಕಮಿಟಿ ಮೀಟಿಂಗ್ ಇದಾಯಿತು. ಸೊ ಎಲ್ಲ SC/ST ಮುಖಂಡರ ಜೊತೆ ಒಂದು ಸಂವಾದ ಕೂಡ ನಾವೇನು ಮಾಡಿದ್ದೀವಿ. ನಾವು ಪೊಲೀಸ್ ಕಮಿಷನರ್ ಅವರು, SP ಅವರು, ಕಾರ್ಪೊರೇಷನ್ ಕಮಿಷನರ್ ಅವರು, CO ಜಿಲ್ಲಾ ಪಂಚಾಯತ್ ಎಲ್ಲ AC ಗಳು ಮತ್ತು ಎಲ್ಲ ತಾಲೂಕು ಮಟ್ಟದ ತಹಸೀಲ್ದಾರ್ಸು ಮತ್ತು EOಗಳು ಕೂಡ ಅವರ ಸಮ್ಮುಖದಲ್ಲಿ ಭಾಳಷ್ಟು ಏನು ಇಶ್ಯೂಸ್ ಇದೆ ನಾವಿವತ್ತು ಅದನ್ನು ನೋಟ್ ಮಾಡ್ಕೊಂಡಿದ್ದೀವಿ. ಅದರ ಚರ್ಚೆ ಆಯಿತು. ಭಾಳಷ್ಟು ನಮ್ಮ ಹಂತದಲ್ಲಿ ಮಾಡೋದಕ್ಕೆ ಅವಕಾಶ ಇದೆ, ಭಾಳಷ್ಟು ಸರ್ಕಾರದ ಹಂತದಲ್ಲಿ ಇದೆ, ಅದಕ್ಕೆ ಪ್ರಸ್ತಾವನೆ ಕಳಿಸುವಂಥದ್ದಿದೆ. ಕೆಲವೊಂದೆಲ್ಲ ಪ್ರೈವೇಟ್ ಇಶ್ಯೂ ಆಗಿರೋದ್ರಿಂದ ಅದನ್ನು ಸಿವಿಲ್ ಕೋರ್ಟಲ್ಲಿ ಅಥವಾ ಬೇರೆ ರೀತಿಯೇ ಅವರು ವ್ಯಾಜ್ಯನ ಇದನ್ನು ಮಾಡಿ ಕೊಡಬೇಕಾಗ್ತದೆ. ಕೆಲವೊಂದು ಬೇರೆ ರೀತಿ ಇದು ಕಾನೂನು ತೊಡಕುಗಳು ಏನಿದೆ ಅದರಲ್ಲೂ ಕೂಡ ನಾವು ಹೇಳಿ ಅದನ್ನು ಯಾಕೆ ಮಾಡೋದಕ್ಕಾಗೋದಿಲ್ಲ ಅಂತ ಹಿಂಬರ ಕೂಡ ನೀಡ್ತೀವಿ ಅಂತ ಹೇಳಿದ್ದೀವಿ. ಒಟ್ಟಿನಲ್ಲಿ ಈ ರೀತಿ ಏನು SC/ST ಸಂಬಂಧಪಟ್ಟಂಗೆ ಇಶ್ಯೂಸು ಜಿಲ್ಲಾ ಹಂತದಲ್ಲಿ ಮತ್ತು ತಾಲೂಕು ಹಂತದಲ್ಲಿ ಇದೇ ರೀತಿ ನಮ್ಮ ಮತ್ತು ಅವರ ಒಂದು ಮಧ್ಯೆ ಕೋಆರ್ಡಿನೇಷನ್ ಚೆನ್ನಾಗಿದ್ದರೆ ಈ ಥರ ಇಶ್ಯೂಸ್ ಎಲ್ಲ ಸಾಲ್ವ್ ಮಾಡೋದಕ್ಕೆ ಭಾಳಷ್ಟು ಉಪಕಾರಿ ಆಗುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಅದನ್ನು ಕೂಡ ನಾವು ಒಪ್ತೀವಿ. ಆದಷ್ಟು ಬೇಗ ನಮ್ಮ ಕೈಲಿ ಏನಾಗುತ್ತೆ ಅವರಿಗೆ ಒಂದು ಸಹಾಯ ಮಾಡಿಕೊಡೋದಕ್ಕೆ ಒಂದು ಅವಕಾಶ ಇವತ್ತಿದೆ, ನಾವು ಮಾಡಿಕೊಡ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.